ಸಿದ್ದೇಶಣ್ಣ ಬಾರಣ್ಣ ಇಲ್ಲಿ ಎಲ್ಲಣ್ಣ ಸಿದ್ದೇಶಣ್ಣ ಒಳಗೋಗ್ಬಿಟ್ರ. ಈಗ ದಾವಣಗೆರೆ ಅಭಿವೃದ್ಧಿ ರಸ್ತೆಗಳು ನೋಡಿ ಅದು ನೋಡಿ ಇದು ನೋಡಿ ಅಂತ ಹೇಳ್ತೀರಲ್ಲ, ದಾವಣಗೆರೆಯ ಅಭಿವೃದ್ಧಿಗೆ ಸ್ಮಾರ್ಟ್ ಸಿಟಿ ಅಂತ ಬಂತಲ್ಲ, ಸ್ಮಾರ್ಟ್ ಸಿಟಿಯಿಂದ ಬಂದ ದುಡ್ಡೆಷ್ಟು? ಸ್ಮಾರ್ಟ್ ಸಿಟಿಗೆ ರೈಲ್ವೆಯ ಹಲವಾರು ರೈಲ್ವೆಯ ಕಾರ್ಯಕ್ರಮಗಳು ಬಂತಲ್ಲ, ನಾನು ಭಾಷಣ ಮಾಡೋಕ್ಕಾರೆ ಕೊಡ್ತೀನಲ್ಲ, ಪಟ್ಟಿ ಇದೆ ನನ್ನ ಹತ್ರ. ಇಲ್ಲಿ ನಿಮ್ಮ ಕೆಲವು ಥಿಯೇಟ್ರ್ಗಳ ಮುಂದೆ ಅಂಡರ್ ಪಾಸು ಇವೆಲ್ಲ ಕಟ್ಟೋರಲ್ಲ, ಪದ್ಮಾಂಜಲಿ ಥಿಯೇಟ್ರು, ಯಾವುದೋ ಥಿಯೇಟ್ರ್ ಮುಂದೆ ಅಲ್ಲ ಅಶೋಕ ಥಿಯೇಟ್ರು, ಹೀಗೆ ಎಲ್ಲ ಕಡೆ. ಇದು ಯಾವ ಹಣದಲ್ಲಾಯಿತು? ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು, ನಿಮ್ಮ ಆಸ್ಪತ್ರೆ, ಹಲವಾರು ವಿಷಯದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ಕಳೆದ 7-8 ವರ್ಷದಲ್ಲಿ ಸಿದ್ದೇಶಣ್ಣ ಅವರು ಸಂಸತ್ ಸದಸ್ಯರಾಗಿ ಪಾಪ ಅವ್ರು ಹೇಳ್ಕೊಳ್ಳಿಲ್ಲ, ನಮ್ಮ ಥರ ಪ್ರಚಾರ ಮಾಡ್ಕೊಳ್ಳಿಲ್ಲ, ಏನೇನು ಮಾಡಿದ್ದೀವಿ ಕೇಂದ್ರ ಸರ್ಕಾರದಿಂದ ಹಣ ತಂದು ಅಂತೇಳಿ. ಅದು ಪಾಪ ಆ ಪ್ರಚಾರ ಇಲ್ಲದೆ ಇಲ್ಲಿ ಬೇರೆ ರೀತಿ ಪ್ರಚಾರಗಳು ನಡೆದೋಯ್ತು. ಸರ್, ಸಿದ್ದರಾಮಯ್ಯವರು ಪ್ರತಿ ಭಾಷಣದಲ್ಲಿ ಹೇಳೋದು ಒಂದೇ, ಕಳೆದ ಬಾರಿ 3 ಚುನಾವಣೆ ನಡೆದು ಉಪಚುನಾವಣೆ, ಅದರಲ್ಲಿ ಇಬ್ಬರು CM ಮಾಜಿ CM ಗೆಲ್ಲಿಲ್ಲ. ಅಯ್ಯೋ, ಉಪಚುನಾವಣೆ ಹಲವಾರು ಚುನಾವಣೆಗಳು ಫಲಿತಾಂಶಕ್ಕೆ ನೋಡಿದ್ದೀವಿ. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಡೆದಂಥ ಉಪಚುನಾವಣೆಗಳಲ್ಲಿ ಆ ಅಧಿಕಾರ ಇರತಕ್ಕಂಥ ಪಕ್ಷದವ್ರಿಗೆ ಗೆಲ್ಲೋದು ಸರ್ವೇ ಸಾಮಾನ್ಯ. ಈಗ ಉದಾಹರಣೆಗೆ ಈಗ ನಾವು BJPದೇ ತಗೊಳ್ಳೋಣ, ನಾವು ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. KR ಪೇಟೆ ಉಪಚುನಾವಣೆ ನಡೀತು. KR ಪೇಟೆ ಉಪಚುನಾವಣೆಯಲ್ಲಿ BJPಗೆ ಇದರಲ್ಲಿ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಆ ಕ್ಷೇತ್ರ BJP ಅಭ್ಯರ್ಥಿ ಗೆದ್ದರು. ಶಿರಾದಲ್ಲಿ ನಿಮ್ಮ ಪಕ್ಕದಲ್ಲೇ ಇಲ್ಲಿ ತುಮಕೂರಲ್ಲಿ BJP ಅಭ್ಯರ್ಥಿನೇ ಗೆದ್ದರು. ಅವತ್ತು BJP ಸರ್ಕಾರ ಇತ್ತು. ಆ ಸೀಟ್ಗಳು ಎಂದೂ ಸಹ BJP ಗೆದ್ದಿಲ್ಲ. ನಾನೇನು 2 ಉದಾಹರಣೆ ಕೊಟ್ಟಿದ್ದೀನಿ, ಅದು 2 ಕ್ಷೇತ್ರದಲ್ಲಿ BJP ಗೆದ್ದೇ ಇರಲಿಲ್ಲ. ಸಾರ್ವತ್ರಿಕ ಚುನಾವಣೆ ಆಯಿತು, ಮುಂದೆ 2 ಕ್ಷೇತ್ರ ಗೆದ್ರ. ಈಗಲೂ ಅಷ್ಟೇ ಪಾಪ ಅವರು ಯಾವುದೋ ಭ್ರಮೇಲೆ ಮುಂದೆನೂ ನಾವೇ 2028 ನಾವೇ ಏನು ಹೇಳ್ತಾರೆ, 28 ಜನ ಯಾವ ತೀರ್ಮಾನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಿ.